ಮೈಸೂರಿನಲ್ಲಿ ಪತ್ನಿಯಿಂದಲೇ ಪತಿ ನಿತ್ಯಾನಂದ ಎಂಬಾತನನ್ನು ಕೊಲೆ ಮಾಡಲಾಗಿದೆ. 50 ವರ್ಷದ ನಿತ್ಯಾನಂದ ತನ್ನ ಪತ್ನಿಯಿಂದಲೇ ಕೊಲೆಯಾಗಿದ್ದಾನೆ ಅಂತ ಆರೋಪ ಕೇಳಿಬಂದಿದೆ. ಕೊಲೆ ಮಾಡಿ ಹೃದಯಾಘಾತ ಅಂತ ಕತೆ ಬೇರೆ ಕಟ್ಟಿದ್ದಂತೆ ಈ ಪತ್ನಿ. ಮೈಸೂರಿನ ಕುವೆಂಪು ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಹೀಂದ್ರಾ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಿತ್ಯಾನಂದ, ಆತನ ಪತ್ನಿ ಸುಶೀಲಾ ಎಂಬಾಕೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಂತೆ. ಸದ್ಯ ಆ ಖಾಸಗಿ ಶಾಲೆಯ ಶಿಕ್ಷಕಿ ಸುಶೀಲಾ ವಿರುದ್ಧ ತನ್ನ ಪತಿ ನಿತ್ಯಾನಂದನನ್ನು ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮನೆಯಲ್ಲಿಯೇ ಪತ್ನಿ ತನ್ನ ಪತಿಯನ್ನು ಕೊಲೆ ಮಾಡಿದ್ದಾಳೆ. ಕೊಲೆ ಮಾಡಿ ಹೃದಯಾಘಾತವಾಗಿದೆ ಅಂಥೇಳಿ ಕತೆ ಕಟ್ಟುವ ಯತ್ನವನ್ನು ಮಾಡಿದ್ದಾಳೆ. ಸದ್ಯ ಆ ಪತ್ನಿಯನ್ನು ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ತಾ ಇರುವ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆಕೆಯ ಹೆಸರು ಸುಶೀಲಾ, ಪತ್ನಿ. ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು, ಸುಶೀಲಾರ ಫೋಟೋ. ಕೊಲೆಯಾಗಿರುವಂತಹ ವ್ಯಕ್ತಿ ನಿತ್ಯಾನಂದ ಅಂತೇಳಿ ಆ ಸುಶೀಲಾ ಅವರ ಪತಿ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಪತ್ನಿಯೇ ಪತಿಯನ್ನ ಕೊಲೆ ಮಾಡುವಂಥದ್ದಲ್ಲಿ ಏನಾಗಿತ್ತು? ಅದಾದ ಮೇಲೆ ಕತೆ ಬೇರೆ ಕಟ್ಟಿದ್ರಂತೆ. ಅವರಿಬ್ಬರ ನಡುವೆ ವೈಮನಸ್ಸಿತ್ತ? ಅವರ ಮಕ್ಕಳು ಅವರೆಲ್ಲ ಎಲ್ಲಿದ್ದಾರೆ? ಏನು ಕತೆ ಇದು? ನವೀನ್ ಕುಮಾರ್, ಪ್ರಾಥಮಿಕ ತನಿಖೆಯಲ್ಲಿ ಈಗ ಸತ್ಯವನ್ನ ಹೆಂಡತಿ ಒಪ್ಕೊಂಡಿದ್ದಾಳೆ. ತಮಗೆ ಮಕ್ಕಳಿಲ್ಲದ ಕಾರಣ ಸಾಂಸಾರಿಕವಾಗಿ ಕಲಹ ಆಗ್ತಿತ್ತು, ಹಣಕಾಸು ಆಸ್ತಿ ವಿಚಾರಕ್ಕೆ ಅಗ್ಗಿಂದಾಗ್ಗೆ ಜಗಳ ಆಗಿತ್ತು ಅಂತೇಳಿ ಈಗ ಮೃತನ ಪತ್ನಿ ಸುಶೀಲಾ ಅವರು ತಪ್ಪೊಪ್ಪಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ತನ್ನ ಗಂಡನನ್ನ ಕೊಲೆ ಮಾಡಿ ಅದನ್ನ ಹೃದಯಾಘಾತ ಅಂತ ಹೇಳಿ ಆಕೆ ಕಥೆಯನ್ನ ಕಟ್ಟಿದ್ದು ಮೃತ ನಿತ್ಯಾನಂದ ಇದಾರಲ್ಲ, ಅವ್ರ ಅಣ್ಣವನ್ನು ನೋಡಿದಾಗ ಕುತ್ತಿಗೆ ಭಾಗದಲ್ಲಿ ಗಾಯ ಆಗಿರೋದು ಪತ್ತೆಯಾಗಿದೆ. ಇದರಿಂದಾಗಿ ಅನುಮಾನಗೊಂಡಂತಹ ನಿತ್ಯಾನಂದ ಅವರ ಅಣ್ಣ ಕುವೆಂಪು ನಗರ ಠಾಣಾ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿ ಅವರನ್ನ ಕರೆಸುವಂತ ಕೆಲಸಕ್ಕೆ ಮುಂದಾಗಿದೆ. ಸಂದರ್ಭದಲ್ಲಿ ನಿತ್ಯಾನಂದನ ಪತ್ನಿಯೇ ಈ ವಿಚಾರವನ್ನು ಒಪ್ಪಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ವಾಸ ಆಗಿದ್ರು. ಮಹೀಂದ್ರಾ ಶೋರೂಮ್ ನಲ್ಲಿ ಈ ನಿತ್ಯಾನಂದ್ ಅವರು ಕೆಲಸವನ್ನ ಮಾಡ್ತಿದ್ರು. ಖಾಸಗಿ ಶಾಲೆಯಲ್ಲಿ ಹೆಂಡತಿ ಸುಶೀಲಾ ಅವರು ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿ ವಾಸ ಇದ್ದಂತಹ ಈ ದಂಪತಿಗಳ ನಡುವೆ ಆಗಿಂದಾಗೆ ಗಲಾಟೆ ನಡೆದಿತ್ತು. ಪ್ರತಿನಿತ್ಯ ಡ್ರಿಂಕ್ಸ್ ಮಾಡಿ ನಿತ್ಯಾನಂದ್ ಅವರು ಬರ್ತಿದ್ರು. ನಿನ್ನೆ ರಾತ್ರಿ ಕೂಡ ಅದೇ ರೀತಿ ಮದ್ಯವನ್ನ ಸೇವಿಸಿ ಮನೆಗೆ ಬಂದವ್ರ ಜೊತೆ ಗಂಡ ಹೆಂಡತಿ ಇಬ್ಬರ ನಡುವೆ ಗಲಾಟೆ ನಡೆದಿದೆ. ಅಂತಿಮವಾಗಿ ಮಲಗಿದ ಸಂದರ್ಭದಲ್ಲಿ ಸುಶೀಲಾ ಅವರು ಅವರ ಕತ್ತಿಗೆ ಹಗ್ಗವನ್ನ ಬೀಗಿದು ಅವರನ್ನ ಹತ್ಯೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಳಗ್ಗೆ ತುಂಬಾ ಸಮಯಗಳ ಕಾಲ ಮನೆಯಿಂದ ಹೊರಬರದಂತೆ ಮನೆಯಲ್ಲೇ ಇದ್ದಾರೆ. ನಿತ್ಯಾನಂದ ಅವರು ಫೋನ್ ಕೂಡ ಕರೆ ಮಾಡಿದ್ರು, ಅದಕ್ಕೆ ಕೂಡ ರಿಪ್ಲೈ ಮಾಡಿಲ್ಲ. ಈ ಸಂದರ್ಭದಲ್ಲಿ ಅವರ ಸ್ನೇಹಿತ ದರ್ಶನ್ ಅವರು ಆಗಮಿಸಿ ಮನೆಯಲ್ಲಿ ವಿಚಾರಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೂ ಕೂಡ ಅದು ಯಶ ಆಗಿಲ್ಲ. ಅಂತಿಮವಾಗಿ ಈಕೆ ಮನೆಯಿಂದ ಹೊರ ಬಂದ ಬಳಿಕ ಈ ಸತ್ಯ ಹೊರಗೆ ಬಂದಿದೆ. ಸದ್ಯ ಈಗ ಸುಶೀಲಾ ಅವರನ್ನ ಕುವೆಂಪು ನಗರ ಠಾಣಾ ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನವೀನ್ ಕುಮಾರ್, ಥ್ಯಾಂಕ್ ಯು ರವಿ ಪಾಂಡವಪುರ.